ನೋಡಿ ಗೈಸ್, ಇವಾಗಿನ ಕಾಲದ ಹುಡುಗರು. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನಾನನೂ ಮಾಡಿಲ್ವಂತೆ ಗೈಸ್. ಗೈಸ್, ಇವಾಗ ಮೂವಿ ರಿವ್ಯೂ ಕೇಳೋಣ ಅಂತ ಅನ್ಕೊಂಡೆ. ಗೈಸ್, ದೇವ್ರ ಮನೆ ಎಲ್ಲ ರೆಡಿ ಆಯ್ತು. ನಿಮ್ಗೆ ಪಕ್ರ ಮಾಡಿದ್ದು ಕಳ್ಸಕ್ ರೆಡಿ ಮಾಡ್ಕೊಳ್ತಾ ಇದೀನಿ. ಬನ್ನಿ, ಅಲ್ಲಿ ಹೋಗಿ ಅಮ್ಮ ಮತ್ತೆ ಅಪ್ಪನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಲ್ಲಿ ಕ್ಯಾಮರಾ ನೋಡಿ, ನಾಚ್ಕೊಳ್ತಿದ್ರು, ಅವ್ರೇನು ಮಾತಾಡ್ತಾನೆ ಇಲ್ಲ. ಅಕ್ಕ, ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಫಸ್ಟ್ ಯಾರು ಇಟ್ಕೊಂಡು ಹೋಗ್ಬಿಡಿ, ಸಾಕಾಗ್ಬಿಟ್ಟೈತೆ. ನೋಡಿ ಎಷ್ಟು ಕ್ಲೀನಾಗಿ ಡ್ರಾಪ್ ಮಾಡಿ ಈ ಕವರ್ಗೆ ಹಾಕಿ ಕೊಟ್ಟು ಕಳಿಸಿದ್ದಾರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನಂತಂದರೆ, ಇವತ್ತು ಯುಗಾದಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ಯುಗಾದಿ ಹಬ್ಬ ಇರೋದ್ರಿಂದ ನಾವು ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಯುಗಾದಿ ಹಬ್ಬ ಅಂದರೆ ನನಗೇನು ನೆನಪಾಗುತ್ತೆ ಅಂದರೆ, ಮೇಯ್ನಾಗೆ ಹಬ್ಬದ ಊಟ ಯೂಶ್ವಲಿ ಹಬ್ಬ ಮಾಡೋರು ಹಬ್ಬದ ಊಟ ತಿಂತಾಯಿದ್ವಿ. ಅದಲ್ಲದೆ ಚಿಕ್ಕ ವಯಸ್ಸಿಂದನೂ ಕೂಡ ಮೈಗೆ ಮತ್ತು ತಲೆಗೆಲ್ಲ ಹರಳೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ತಿದ್ವಿ. ಅದು ನೆನಪಾಗುತ್ತೆ. ಇವಾಗ ಮದುವೆ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸನೂ ನಾವೇ ಮಾಡಬೇಕು ಮತ್ತು ಎಣ್ಣೆನೂ ಹಾಕೋಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮನೇಲಿ ಹಾಗೆ ಎಣ್ಣೆ ಹಾಕ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನನೂ ಕೂಡ ಮಾಡಿ ಬಂದಿದ್ದೀನಿ. ಸೊ ಇವಾಗ ಸ್ನಾನ ಎಲ್ಲ ಆಯಿತು. ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡುತ್ತಿದ್ದೆ. ಹಾಗೆ ಇನ್ನೊಂದು ಕಡೆ ಒಬ್ಬಟ್ಟಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹೇಗೆ ಆಗುತ್ತೆ ಅಂತ ನಾನು ತೋರಿಸ್ಕೊಂಡು ಕೊಡ್ತೀನಿ. ಗೈಸ್, ನನ್ನ ಹಸ್ಬೆಂಡು ಅವ್ರ ಅಕ್ಕ ಮನೆಗೆ ಹೋಗಿದ್ದಾರೆ. ಆ್ಯಕ್ಚುಲಿ ನನ್ನ ಸ್ಯಾರಿ ಅಕ್ಕಗೆ ಡ್ರಾಪಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟ್ರಲ್ಲಿ ನಾನು ಕ್ವಿಕ್ಕಾಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಒಬ್ಬಟ್ಟಿಗೂ ಕೂಡ ರೆಡಿ ಮಾಡ್ಕೊಳ್ಬೇಕು. ಸೊ ವಿಡಿಯೋ ಮಾಡಿಕೊಂಡು ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಹೋಗಿ ಎರಡೂ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಟಿಲ್ ದೆನ್ ವೆಯ್ಟ್ ಮಾಡ್ತಾಯಿರಿ. ಗೈಸ್, ಇವಾಗ ನಾನು ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಬೇಯಕ್ಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅಮ್ಮ ಮತ್ತು ಅತ್ತೆ ಮನೆಯವ್ರು ಇಬ್ಬರು ಕೂಡ ಊಟಕ್ಕೆ ಕರೆದಿದ್ದಾರೆ. ಸೊ ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲಿಗೆ ಬನ್ನಿ ಅಂತಂದರು. ಬಟ್ ನಾನು ದೇವ್ರಿಗೂ ಕೂಡ ಇಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಒಬ್ಬಟ್ಟೊಂದು ಮಾಡ್ತಾಯಿದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿದೆ. ಹಾಗೆ ಪೂಜೆ ಸಾಮಾನು ಕೂಡ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ಒರೆಸ್ಕೊಂಡು ದೇವ್ರ ಫ್ರೇಮ್ ಏನು ಬರುತ್ತೆ ಅದು ಕೂಡ ಒರೆಸ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಇನ್ನೊಂದು ಕಡೆ ಬೇಳೆ ಕೂಡ ಬೆಂದಿದೆ. ಸೊ ಎಲ್ಲ ಸೋಸ್ಕೊಂಡ್ಬಿಡ್ತೀನಿ, ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ನಾನು ನೆನ್ನೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರದ್ದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಫ್ರೇಮ್ಗೆಲ್ಲ ಕುಂಕುಮ ಎಲ್ಲ ಇಟ್ಟು ಇಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇವತ್ತು ಟೈಮ್ ಸಾಲಲ್ಲ ಅಂತ ಅಂದ್ಬಿಟ್ಟು. ಬಟ್ ನೆನ್ನೆ ಮಾಡೋದಕ್ಕಾಗಲಿಲ್ಲ. ರೆಡಿ ಮಾಡಬೇಕು ಅಂತಲೇ ಸ್ನಾನ ಎಲ್ಲ ಮಾಡಿಕೊಂಡು ಮಾಡಬೇಕು ಅಂದ್ಕೊಂಡೆ. ಬಟ್ ನಂಗೆ ಟೈಮೇ ಸಿಗಲಿಲ್ಲ, ಆಗಲೇ ಇಲ್ಲ. ಸೊ ಹಾಗಾಗಿ ಇವಾಗ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ನನಗೆ. ಗೈಸ್, ಇವಾಗ ಕಳ್ಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಯಿತು. ನೆಕ್ಸ್ಟ್ ಎಲ್ಲ ಇಟ್ಕೊಂಬಿಡೋಣ. ಸೊ ಇವತ್ತು ನಾನು ಮಾವಿನ ಎಲೆ ಇಡ್ತಾಯಿದ್ದೀನಿ. ಯೂಶ್ವಲಿ ಮಾಮೂಲಿ ಎಲೆ ಇಡ್ತಾಯಿದ್ದೆ. ಸೊ ಇವತ್ತು ಹಬ್ಬ ಇರೋದ್ರಿಂದ ಮಾವಿನ ಎಲೆ ಇಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ವಿಲೇದೆಲೆ ಇಡೋದು ಕಾಮನ್ ಅಲ್ವಾ. ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಹಾಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದರಲ್ಲಿ ಇಟ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ ಕಾಯಿ ಇಡ್ತಾಯಿದ್ದೀನಿ. ಬಿಕಾಸ್ ಹಳೆ ಕಾಯಲ್ಲಿ ನೀರು ಕಮ್ಮಿ ಆಗಿದೆ. ಸೊ ಹಾಗಾಗಿ ಹೊಸ ಕಾಯಿ ಇಡೋಣ ಅಂತ ಹೊಸ ಕಾಯಿ ತಂದಿದ್ದೆ. ಈಗ ಇದಕ್ಕೆ ಅರಿಶಿನ ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಯೂಶ್ವಲಿ ಕಾಯಿಗೆ ಅರಿಶಿನ ಎಲ್ಲ ಹಾಕಿರ್ತೀನಿ. ಬಟ್ ಈ ಬಿಸಿಲಿಗೆ ಒಂದು ವಾರ ಆಗ್ತಾ ಇದ್ದಂಗೆ ಗೈಸ್ ಅರಿಶಿನ ಎಲ್ಲ ಕಾಣೋದೇ ಇಲ್ಲ. ಆ್ಯಂಡ್ ಆಲ್ಸೋ ಬೇಗ ಎಲೆ ಒಣಗ್ಬಿಡ್ತಿದೆ ಈ ನಡುವೆ ಬಿಸಿಲು ಇರೋದ್ರಿಂದ. ಎಲೆ ಒಣಗಬೇಡ್ದು ಅಂತಾರೆ, ಬಟ್ ಬೇರೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ವಾರಕ್ಕೊಂದ್ಸರಿ ಎಲೆ ಮಾತ್ರ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರಿಶಿನ ಎಲ್ಲ ಹಾಕ್ಕೊಂಡೆ. ಮುಂದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ಥರ ಇದೆ ಇವಾಗ. ಓಕೆ, ನೆಕ್ಸ್ಟು ಇದಕ್ಕೆ ಗಂಧ ಇಟ್ಟು ಕುಂಕುಮ ಇಟ್ಬಿಡ್ತೀನಿ.
ಅರ್ಶಿಣದಲ್ಲೇ ಇಡ್ಬೋದು, ಬಟ್ ಅದು ಅರ್ಶಿಣ ಉಗ್ಬಿಡುತ್ತೆ ಬೇಗ. ಸೊ ಹಾಗಾಗಿ ನಾನು ಗಂಧನೇ ಇಟ್ಬಿಡ್ತೀನಿ, ಕ್ಲೀನಾಗಿರುತ್ತೆ ಅಂದ್ಬಿಟ್ಟು. ಅದಕ್ಕೆ ಕ್ಲೀನಾಗಿ ಕುಂಕುಮ ಇಟ್ಬಿಡು. ಫೈನಲಿ ಈ ತರ ಕಾಣ್ತಾ ಇದೆ ಗೈಸ್. ದೇವ್ರ ಮನೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಹೂವು ಒಂದು ಹಾಕ್ಬೇಕಷ್ಟೆ. ಸೊ ಈ ಥರ ರೆಡಿ ಮಾಡಿದ್ದೀನಿ. ಹೂವು ಒಂದು ಹಾಕ್ಬೇಕು. ಹೂವು ಎಲ್ಲ ರೆಡಿ ಇದೆ ಗೈಸ್. ಇವರು ಕೂಡ ಬಂದರು ಅವ್ರ ಅಕ್ಕ ಮನೆಯಿಂದ. ಬಟ್ ನಂದಿನ್ನ ದೇವ್ರ ಮನೆ ಕ್ಲೀನಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ತೊಗೊಬಂದಿದ್ದಾರೆ ಹೋಟೆಲಿಂದನೇ, ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡು ಅಂತಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ತೀವಿ. ಬಿಕಾಸ್ ಇವರು ಇನ್ನೂ ಎಣ್ಣೆ ಹಾಕೊಂಡು ಸ್ನಾನ ಎಲ್ಲ ಮಾಡಬೇಕು. ಸೊ ಲೇಟ್ ಆಗಿಬಿಡುತ್ತೆ ಅಂತ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀವಿ ಗೈಸ್. ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನಾನೇ ಹೂವು ಎಲ್ಲ ಪೋಣಿಸಿಟ್ಟಿದ್ದೆ ಮುಂಚೆನೇ ಗೈಸ್. ಒಂದು ಕಡೆ ಒಬ್ಬಟ್ಟು ರೆಡಿ ಆಗಿದೆ, ಹಾಗೆ ಇನ್ನೊಂದು ಕಡೆ ಬೇವು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಕ್ಕಿ ಪಾಯಸ ಮಾಡಿದ್ದೀನಿ ದೇವರ ಗಿಡಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಕಡೆ ಇವರು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗೈಸ್. ರೂಪಕ್ಕಾಗಿ ಸ್ಯಾರಿ ಡ್ರಾಪ್ ಮಾಡಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಕ್ಲೀನಾಗಿ ಡ್ರಾಪ್ ಮಾಡಿ ಈ ಕವರ್ಗೆ ಹಾಕಿ ಕೊಟ್ಟು ಕಳಿಸಿದ್ದಾರೆ. ನೈಸ್ ಅಲ್ಲ ಗೈಸ್. ಫೈನಲಿ ಪೂಜೆ ಎಲ್ಲ ಮಾಡಿದ್ವಿ. ಬಟ್ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿಬಿಟ್ಟಿತ್ತು. ಸೊ ಇವ್ರನ್ನ ತೋರಿಸ್ತೀನಿ. ಹಾಯ್ ಹೇಳಿ, ಹಾಗೆ ಯುಗಾದಿ ಹಬ್ಬಕ್ಕೆ ವಿಶ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ಎಂತಕ್ಕೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ನಾವು ಮಾಡ್ತೀವಿ ಅಷ್ಟೇ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಬೇವು ಬೆಲ್ಲ ಎಂತಕ್ಕೆ ತಿಂತೀವಿ ಅಂತ ಏನಾದರೂ ಗೊತ್ತಾ? ಅದೇ ಜೀವನದಲ್ಲಿರೋ ಕಷ್ಟ ಸುಖ ಎಲ್ಲ ಕಳೀಲಿ ಅಂತ. ಕಳೀಲಿ ಅಂತನಾ? ಓಕೆ. ಜೀವನದಲ್ಲಿರೋ ಕಷ್ಟ ಸುಖ ಎಲ್ಲ ಅಲ್ಲ, ಈ ಬೇವು ಬೆಲ್ಲದ ಥರ ಇರುತ್ತೆ. ಕಹಿನೂ ಇರುತ್ತೆ, ಖುಷಿನೂ ಇರುತ್ತೆ, ಎಲ್ಲಾನು ಇರುತ್ತೆ. ಹೊಂದ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಕರೆಕ್ಟ್. ಹ್ಯಾಪಿ ಗೊತ್ತಾಯ್ತಾ ಗೈಸ್? ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಗೈಸ್. ಒಬ್ಬಟ್ಟು ಜೊತೆಗೆ ನಾನು ಅಕ್ಕಿ ಪಾಯಸ ಕೂಡ ಮಾಡಿದೆ. ಆ್ಯಕ್ಚುಲಿ ಒಂದು ರೀಲ್ಸಲ್ಲಿ ಹೇಳಿದ್ರು, ಅಕ್ಕಿ ಹೊಸದಾಗಿ ಯುಗಾದಿ ಹಬ್ಬದ ದಿವಸ ಅಕ್ಕಿ ತೊಗೊಬಂದು ಅಕ್ಕಿ ಪಾಯಸ ಮಾಡಿ ನೈವೇದ್ಯಕ್ಕಿಟ್ರೆ ಒಳ್ಳೆಯದು ಅಂತ. ಸೊ ಹಾಗಾಗಿ ನಾನು ಕೂಡ ಅಕ್ಕಿ ಪಾಯಸ ಮಾಡಿದೆ. ಹಾಗೆ ಒಂದು ಮಾವಿನಕಾಯಿ ಕೂಡ ತೊಗೊಬಂದಿದ್ವಿ, ಅದನ್ನು ಕೂಡ ಇಟ್ಟಿದ್ದೀನಿ. ಬಟ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಾಗಲಿಲ್ಲ ಅಷ್ಟೆ. ಹಾಗೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಸರ್ ಆಲ್ರೆಡಿ ನೋಡಿದ್ದೀರಾ, ಪುನೀತ್. ತುಂಬಾ ನಾಚ್ಕೊಳ್ತಿದ್ದಾರೆ ಇವರು, ಪ್ರತಿ ಸಲಿನೂ ನಾಚ್ಕೊಳ್ತಾರೆ ಇವರು. ಇದು ಅವ್ರ ವೈಫು ರಚನಾ. ಹಾಯ್ ಹೇಳಿ. ಚೆನ್ನಾಗಿದ್ಯಾ? ಒಬ್ಬಟ್ಟು ಚೆನ್ನಾಗಿದ್ಯಂತೆ, ಒಬ್ಬಟ್ಟು ಹಾಕೊಂಡ್ ಕೊಟ್ಟಿದ್ದೆ. ನಿಜ ಚೆನ್ನಾಗಿದ್ಯಾ ಅಥವಾ ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಿರೋದ? ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ಕೆ 100 ರೂಪಾಯಿ ಅಂತ ಹೇಳ್ತವ್ರೆ. ಬೇವು ತಿನ್ಬೇಕು, ಎಸೆಂಗಿಲ್ಲ. ಸೇಮ್ ಮೇಕೆ ತರನೇ ತಿಂತವ್ರೆ. ಹೂವ ತಿನ್ನುತ್ತಾ ಇದು? ಗೈಸ್, ಇಲ್ಲಿ ಪೂಜೆ ಎಲ್ಲ ಆಯಿತು. ಸೊ ಒಬ್ಬಟ್ಟು ಮಾಡಿದ್ವಿ. ನಾವು ಟೇಸ್ಟ್ ಮಾಡೋಕ್ಕಾಗಲಿಲ್ಲ, ಬಟ್ ಅಮ್ಮ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದಾರೆ. ಅಲ್ಲಿ ಊಟಕ್ಕೆ ಕರೆದಿದ್ದಾರೆ ನಮ್ಮಮ್ಮ. ಸೊ ಅದಕ್ಕೆ ನಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಈಗ ಹೋಗ್ತಾ ಇದ್ದೀವಿ, ಬನ್ನಿ ಅಲ್ಲಿ ಹೋಗಿ ಅಮ್ಮ ಮತ್ತು ಅಪ್ಪನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಗೈಸ್, ಫೈನಲಿ ಊಟಕ್ಕೆ ಕೂರ್ತಾ ಇದ್ದೀವಿ. ಇವರು ಊಟಕ್ಕೆ ಕೂತಿದ್ದಾರೆ ಆಲ್ರೆಡಿ. ಆ್ಯಂಡ್ ನಮ್ಮಮ್ಮ ಒಡೆ ಮಾಡ್ತಿದ್ದಾರೆ. ಇವರು ನಮ್ಮಮ್ಮ. ಅಮ್ಮ ಹಾಯ್ ಹೇಳು. ಹಾಯ್. ಇವರಲ್ಲಿ ಒಡೆ ಮಾಡ್ತಿದ್ದಾರೆ. ಒಡೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಇವರು ನಮ್ಮಪ್ಪ. ಹಾಯ್ ಹೇಳಪ್ಪ. ಊಟ ಎಲ್ಲ ಆಯ್ತು, ಈಗ ಮನೆಗೆ ಹೊರಡ್ತಾ ಇದ್ವಿ. ಗೈಸ್, ಅಮ್ಮ ಮನೆಗೆ ಹೋಗಿ ಊಟ ಮಾಡಿ ಬಂದ್ವಿ.
ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಮಾಚುವಳ್ಳಿಗೆ. ಸೊ ಅದಕ್ಕೆ ಒಬ್ಬಟ್ಟು ತೊಗೊಂಡು ಹೋಗೋಣ ಅಂತ ಬಾಕ್ಸ್ ಹಾಕ್ಕೊತಾ ಇದ್ದೀನಿ. ಗೈಸ್ ಮಾಚುವಳ್ಳಿ ಮನೆಗೆ ರೀಚ್ ಆದ್ವಿ. ಆದರೆ ಇಲ್ಲಿ ನೋಡಿ ಐಶು ಸ್ನಾನನೂ ಮಾಡಿಲ್ವಂತೆ ಗೈಸ್. ಐಶು ಎಣ್ಣೆ ಎಲ್ಲ ಹಾಕೊಂಡು ಸ್ನಾನ ಮಾಡ್ದ ಇವತ್ತು. ಮಾಡ್ತೀನಿ ಇವಾಗ. ಈಗ ಮಾಡ್ತೀಯಾ? ಲಾಸ್ಟ್ ಇಯರ್ ಹೇಗಿತ್ತು ಯುಗಾದಿ ಹಬ್ಬ? ಲಾಸ್ಟ್ ಇಯರ್ ಎಣ್ಣೆ ಹಾಕೊಂಡು ಎಲ್ಲ ನಾವು ತೋರಣ ಎಲ್ಲ ಕಟ್ಟಿದ್ವಿ. ಹೌದು, ಈ ಸಲ ಏನೂ ಇಲ್ಲ. ಎಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿ. ಹೌದೌದು, ನೀನು ಕೂಡ ಹೆಲ್ಪ್ ಮಾಡಿದ್ದೆ ತಾನೇ ಲಾಸ್ಟ್ ಇಯರ್? ಗೈಸ್ ಒಂದು 15 to 20 ಟೇಕ್ಸ್ ತೊಗೊಂಡು ನಾವು ಒಂದು ಟ್ರೆಂಡಿಂಗ್ ರೀಲ್ಸ್ಗೆ ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಎಡಿಟ್ ಆದಮೇಲೆ ವಿಡಿಯೋ ಹಾಕ್ತೀನಿ, ಹೋಗಿ ನೋಡಿ. ಗೈಸ್ ಇವಾಗ ಎಲ್ಲರೂ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಲವ್ ಮಾಕ್ಟೇಲ್ ಮೂವಿಗೆ. ಸೊ ಹೊರಟಿದ್ದೀವಿ. ರೂಪಕ್ಕ ಬಂದು ತುಂಬ ವರ್ಷ ಆದಮೇಲೆ ಮೂವಿಗೆ ಹೋಗ್ತಿರೋದಂತೆ. ಸೊ ಅಕ್ಕ ಹೇಗೆ ಅನ್ನಿಸ್ತಿದೆ? ಆರ್ ಯು ಎಕ್ಸೈಟೆಡ್? ಐಶು, ಆಫ್ಟರ್ ಹೌ ಮೆನಿ ಇಯರ್ಸ್ ಮೂವಿಗೆ ಹೋಗ್ತಿರೋ ನೀನು? 3 ವರ್ಷ. 3 ವರ್ಷ ಆಗಿದ್ಯಾ? ಧ್ರುವ ನೀನು ಮೂವಿಗೆ ಹೋಗಿದ್ಯಪ್ಪ ಯಾವಾಗ್ಲಾದ್ರೂ? ಬರ್ತಾ ಇರೋದು ನನ್ಗೆ ಇಂಟ್ರೆಸ್ಟ್ ಇಲ್ಲ ಮೂವಿ ನೋಡಕ್ಕೆ. ಹೌದಾ? ಒಂದ್ಸಲ ಆದ್ರೂ ಫೀಲ್ ಮಾಡ್ಸೋಣ ಅಂತ. ಓ, ಫಸ್ಟ್ ಟೈಮ್ ನೀನ್ ಮೂವಿಗೆ ಹೋಗ್ತಿರೋದು? ಮಾತಾಡ್ಬೇಕು, ಮಾತಾಡಕ್ ಬರಲ್ಲ ಅವನ್ಗೆ. ಮೂಗನ ನೀನು? ನಾಚಿಕೆ ಹುಡುಗಾಗಿ, ಅದಕ್ಕೆ. ಆಕ್ಚುಲಿ ನಾವು ಟಿಕೆಟ್ ಬುಕ್ ಮಾಡಿರಲಿಲ್ಲ, ನಿಮ್ಗೆ ಪಕ್ರ ಮಾಡಿದ್ದು ಪ್ರ್ಯಾಂಕ್. ಆಕ್ಚುಲಿ ಏನಾಯ್ತು ಅಂದ್ರೆ, ಶಿವ ಇದ್ದವರು ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಬಿಟ್ಟಿದೀವಿ ಮೂವಿಗೆ ಹೋಗೋಣ ಅಂತ ಅನ್ಬಿಟ್ಟು ಅವ್ರ ಅಮ್ಮಗೆ ರೆಡಿ ಮಾಡಿಸ್ದ. ಆದ್ರೆ ಟಿಕೆಟೇ ಬುಕ್ ಮಾಡಿಲ್ಲ. ಫ್ರಾಂಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಫೈನಲಿ ಥಿಯೇಟರ್ಗೆ ಬಂದ್ವಿ, ಲವ್ ಮಾಕ್ಟೇಲ್ 3 ನೋಡೋದಕ್ಕೆ ಬಂದ್ವಿ. ನನಗೆ ಪಪ್ಪ ಇಷ್ಟ, ಆದರೆ ಶ್ರುತಿ ಮಮ್ಮಿನೂ ತುಂಬಾ ಇಷ್ಟ. ಅವರು ತುಂಬಾ ಒಳ್ಳೆಯವರೇ. ಮೂವಿ ಮುಗೀತು, ಇವಾಗ ಗೋಲ್ಗಪ್ಪ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಹಾಗೆ ಇವ್ರೆಲ್ರು ಮೂವಿ ರಿವ್ಯೂಸ್ ನ ಕೇಳೋಣ ಅನ್ಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ಆದ್ಮೇಲೆ ರಿವ್ಯೂಸ್ ಕೂಡ ಕೇಳ್ತೀನಿ. ಇವಾಗ ಮೂವಿ ರಿವ್ಯೂ ಕೇಳೋಣ ಅಂತ ಅನ್ಕೊಂಡೆ. ಶಿವ, ಮೂವಿ ಹೇಗಿತ್ತು? ಚೆನ್ನಾಗಿತ್ತು ಅಂದ್ರೆ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೋದಾ? ಧ್ರುವ ಹೆಂಗಿತ್ತು ಚಿರಿ ಮೂವಿ? ಚೆನ್ನಾಗಿತ್ತಾ? ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಏನ್ ಇಷ್ಟ ಆಯ್ತು? ಪಾಪ್ಕಾರ್ನ್ ಇಷ್ಟ ಆಯ್ತಾ? ಮಾಮ ಮೂವಿ ಹೇಗಿತ್ತು? ಇಲ್ಲಿ 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 ಕ್ಯಾಮ್ರಾ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡಿ. ನಾಚ್ಕೊಳ್ತಿದ್ರು, ಅವ್ರೇನು ಮಾತಾಡ್ತಾನೆ ಇಲ್ಲ. ಹೇಗಿತ್ತಂತ ಹೇಳಿ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಇಷ್ಟ ಇಲ್ವಾ? ಅದನ್ನಾದ್ರೂ ಹೇಳಿ ಅಟ್ಲೀಸ್ಟ್. ಅವ್ರು ನಾಚಿಕೊಳ್ತಿದ್ದಾರೆ. ನೆಕ್ಸ್ಟ್ ಅತ್ತೆನಾ? ಅತ್ತೆ ಮೂವಿ ಹೇಗಿತ್ತು? ಸೂಪರ್ ಸೂಪರ್. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ನೈಸ್. ಐಶು ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು? ಅಪ್ಪ ಮಗಳು ಬಾಂಡಿಂಗ್ ಇಷ್ಟ ಆಯ್ತು. ಆಮೇಲೆ ಅದ್ ಬಿಟ್ರೆ ಹತ್ರನೇ ಹೋಯ್ತಾಳಲ್ವಾ ಮಗಳು, ಅದು ನಮ್ಗೆ ತುಂಬಾ ಇಷ್ಟ. ಐಶು ಹೇಳೋದಕ್ಕೆ ನಾಚ್ಕೋತಾಳೆ. ಓಕೆ, ನೆಕ್ಸ್ಟ್ ಅಕ್ಕ ಹೇಗಿತ್ತು ಮೂವಿ? ಮೂವಿ ಚೆನ್ನಾಗಿತ್ತು. ಒಂದು ಫೈಟಿಂಗ್ಸ್ ಇರ್ಲಿಲ್ಲ, ಜೋಕ್ಸ್ ಎಲ್ಲ ಚೆನ್ನಾಗಿತ್ತು, ಸಾಂಗ್ಸ್ ಚೆನ್ನಾಗಿತ್ತು, ಓಕೆ, ಫಾದರ್ ಡಾಟರ್ ಬಾಂಡಿಂಗ್ ಚೆನ್ನಾಗಿತ್ತು. ಟೋಟಲ್ ಇಷ್ಟ ಆಯ್ತು. ಮೂವಿ ಚೆನ್ನಾಗಿದೆ, ನೋ ಬೋರಿಂಗ್. ಓಕೆ, ನೈಸ್. ನನಗೆ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಫಸ್ಟ್ ಹಾಫ್ ಬಂದು ಫುಲ್ ಕಾಮಿಡಿ ಇತ್ತು, ನಕ್ಕಿ ನಕ್ಕಿ ಸಾಕಾಯ್ತು. ಕಮಿಂಗ್ ಟು ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಎಮೋಷನ್ ಸೀನ್ಸ್ಗಳಿತ್ತು. ಮೂವಿ ಮಾತ್ರ ಸಕ್ಕದಾಗಿತ್ತು, ಓವರ್ ಆಲ್ ಸಕ್ಕದಾಗಿತ್ತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶಿವ ನಿನ್ ರಿವ್ಯೂ ಹೇಗಿತ್ತು? ಮೂವಿ ಚೆನ್ನಾಗಿತ್ತು. ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೋದಾ? ಹೇಗಿತ್ತು, ಏನ್ ಇಷ್ಟ ಆಯ್ತು, ಯಾವ ಸೀನ್ಸ್ ಇಷ್ಟ ಆಯ್ತು? ಅಪ್ಪ ಮಗಳು ಬಾಂಡಿಂಗ್. ಓಕೆ, ಅದು ಇಷ್ಟ ಆಯ್ತಾ? ಅದ್ ಬಿಟ್ರೆ ಅಷ್ಟೇ ಇಷ್ಟ. ಫುಲ್ ಎಮೋಷನ್ ಆಗ್ಬಿಟ್ಟಿದೆ ಪಾಪ. ಫುಲ್ ಬೇಜಾರಲ್ಲಿದ್ರ? ನೋಡಿ ಗೈಸ್, ಇವಾಗಿನ ಕಾಲದ ಹುಡುಗರು ಗೇಮ್ ಎಲ್ಲ ಆಡ್ತಿದ್ದಾರೆ. ನಾವ್ ಇವ್ರ ಏಜ್ ಅಲ್ಲಿ ಕುಂಟೆ ಬಿಲ್ಲೆ ಈ ತರ ಎಲ್ಲ ಆಡ್ತಿದ್ವಿ. ನಮ್ಗೆ ಮೊಬೈಲ್ ಅನ್ನೋದೇ ಗೊತ್ತಿರಲ್ಲ, ಹಂಗಂದ್ರೆ ಏನಂತಾನೆ ಗೊತ್ತಿರಲ್ಲ. ನೋಡಿ ಇವಾಗಿನ ಜನರೇಷನ್ ಹುಡುಗರು ಹೇಗೆ ಅಂತ, ಫುಲ್ ಗೇಮ್ ಆಡ್ಕೊಂಡು ಕೂತಿದ್ದಾನೆ. ಬೈಕ್ ರೈಡಿಂಗ್ ಅದ್ರಲ್ಲೂ.
ಇವನ್ನ ಫಸ್ಟ್ ಯಾರು ಇಟ್ಕೊಂಡು ಹೋಗ್ಬಿಡಿ ಸಾಕಾಗ್ಬಿಟ್ಟೈತೆ ಚಿಕ್ಕಿ ಅಂತ ಒಂಚೂರು ಮರ್ಯಾದೆ ಕೊಡಲ್ಲ ಇವ್ ನನ್ಗೆ. ನಿಮ್ ಚಿಕ್ಕಿಗೆ ನಿಮ್ ಮರ್ಯಾದೆ ಕೊಡಲ್ವಾ? ಮರ್ಯಾದೆ ಕೊಡಲ್ವಾ ನೀನು ಧ್ರುವ? ಕೊಡಲ್ಲ. ಇರೋ ನಿಮ್ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ತೀವಿ. ನಿಮ್ ಮೇಡಮ್ ಕಂಪ್ಲೇಂಟ್ ಮಾಡದಾ? ಈ ವಿಡಿಯೋ ಕೊಟ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ ನಿಮ್ ಮೇಡಮ್ಗೆ, ಓಕೆನಾ? ನಿನ್ ಕ್ಲಾಸಿಂದ ಈಚೆ ಹಾಕ್ತಾರ ಅವಾಗ, ಗೊತ್ತಾ? ಅದು ಭಯ ಇಲ್ಲ ಅವನಿಗೆ. ನಿನ್ನ ಧ್ರುವ ಒಯ್ತೀಯಾ? ಗೈಸ್ ಇವಾಗ ಇಲ್ಲಿ ಊಟ ಕೂತಿದ್ದೀವಿ. ಕಾಯಿ ಒಬ್ಬಟ್ಟು ತಿಂತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಅಕ್ಕ ಮತ್ತೆ ಐಶು ಪಲಾವ್ ತಿಂತಿದ್ದಾರೆ. ಅವ್ರಿಗೆ ಒಬ್ಬಟ್ಟು ಬೇಡ ಅಂತೆ, ಸೊ ಹಾಗಾಗಿ ಇವನು ಕೂಡ ಇಲ್ಲಿ ಧ್ರುವನು ಕೂಡ ಒಬ್ಬಟ್ಟು ತಿಂತಾ ಇದ್ದಾನೆ. ಗೈಸ್ ಇವಾಗ ಊಟ ಆಯಿತು, ಹಾಗೆ ಮೂವಿ ಕೂಡ ಹೋಗಿ ನೋಡ್ಕೊಂಡ್ ಬಂದಿದ್ದಾಯಿತು. ಸೊ ಈಗ ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.